ಬಬ್ಲು ಹೇಳಲ್ ಬಡ್ಡಿ ಎದುರುಗಡೆ ಒಳ್ಳೆ ಮನುಷ್ಯರು ಕೂತಿದ್ದಾರೆ ಅನ್ಸುತ್ತೆ. ಅವ್ರನ್ನೇನಾದ್ರು ನಾವು ಒಳ್ಳೆಕ್ ಬೀಳಿಸ್ಕೊಂಡ್ಬಿಟ್ರೆ ಹೊಟ್ಟೆ ತುಂಬ ಊಟ ಸಿಗತ್ಕಣ. ನಾವೇನು ಕೆಲಸ ಮಾಡೋಕೆ ಇಲ್ಲ. ಸೂಪರ್ ಐಡಿಯಾ ಬಂಟಿ. ಸರಿ ಹಾಕಿದ್ರೆ ಲೈಟ್ ಕ್ಯಾಮರಾ ಆಕ್ಷನ್. ಚಿಕ್ಕಪ್ಪ ಸರ್ ನಿಲ್ಸಿ ಸ್ಟಾಪ್. ಹಕ್ಕಿಗಳು ಬೈಕ್ ಕೆತ್ತ ಬಿಡ್ತವೆ. ಅಯ್ಯೋ ಅಯ್ಯಪ್ಪ ಪಾಪ ಏಟ್ ಬಿತ್ತಾ. ಚಿಂಗಮ್ ಸರ್ ಡಸ್ಟ್ಬಿನ್ ಇಂದ ಎದ್ ಬರ್ದ್ರೊಳಗಡೆ ಮೆಡಿಕಲ್ ಶಾಪ್ಗೆ ಹೋಗಿ ಔಷಧಿ ತರಬೇಕು. ಅರೇ ಬಿಟ್ಟು ಇಲ್ಲೇ ಇರೋ, ನಾನು ನಿನ್ಗೋಸ್ಕರ ಅಂತ ಹೊರಗಡೆ ಹಸಿರು ಮೆಣಸಿನ್ಕಾಯಿ ತರ್ತೀನಿ. ಮತ್ತೆ ಅದ್ರ ಬದಲು ಹಣ್ಣು ಸಿಕ್ಕಿದ್ರೆ ಇನ್ನು ಖುಷಿ ಆಗುತ್ತೆ. ನನ್ನ ಹೆಸರು ಬಬ್ಲು. ಇದು ಮಾತಾಡುತ್ತೆ. ಇದು ನಂತರ ನಿಂತರ ಮಾತಾಡುತ್ತೆ ಕಣೋ. ಇದು ಕಣ್ಣು ತಿನ್ಬೇಕಂತೆ ಬತ್ಲು. ನನ್ನ ಎದುರು ಮಾತಾಡಕಳ ನಿಂಗೆ ನಂಬಕ್ಕೆ ಆಗ್ತಿಲ್ಲ. ಈಗ್ಲೇ ನೋಡ್ತಾ ಇರೋ ಬಬ್ಲು ಬರೀ ಪತ್ಲು ಕೇಳ್ಬೇಕಂತೆ. ನಿನ್ ಹೆಸರು ಏನು ಅಂತ ಹೇಳಮ್ಮ ಪ್ಲೀಸ್, ಬೇಗ ಹೇಳಮ್ಮ. ಬಿಟ್ಟು 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 ಕೇಳಿದನೋ ಅದೇನ್ ಮಾತಾಡ್ತು ಅಂತ. ಅಯ್ಯೋ ನಾನ್ ನಿಜ ಹೇಳ್ತಿದ್ದೀನಿ ಕಣೋ. ತಗೋ, ಇದು ತಿನ್ನೋದು ಕುಡಿಯೋದ್ರಲ್ಲಿ ಸ್ಟೇಟ್ ನಿಂತರನೆ ಕಣೋ, ಎಲ್ಲ ನಿಂತರನೆ. ಓಯ್ ನೀನ್ ಯಾಕೆ ಪತ್ಲು ಎದುರುಗಡೆ ಬಂದ್ರೆ ಮಾತಾಡ್ಲಿಲ್ಲ? ನೀನ್ ನನ್ಗೆ ಹಣ್ಣು ತಿನ್ನಿಸ್ತಾ ಹೋಗೋ, ನಾನು ನಿಮ್ಗೆ 3 ವರ ಕೊಡ್ತೀನಿ. 3 ವರಗಳನ್ನ. ಅಯ್ಯೋ ಅಲ್ಲೇನ್ ಮಾಡ್ತಿದ್ಯಾ? ಅದ್ ಹೇಳ್ತು. ನಾನು ಅದಕ್ಕೆ ಹೆಚ್ಚೆಚ್ಚು ಹಣ್ಣು ತಿಂತಷ್ಟು ಅದು ನನಗೆ 3 ವರ ಕೊಡುತ್ತೆ ಕಣೋ. 3 ವರಗಳು. ಅಯ್ಯೋ ಏನ್ ಮಾಡ್ತಿದ್ಯೋ ಮೋಟು, ನೀನು ಜ್ಞಾನ ಇದೆಯೇನೋ? ಬಾರೋ ಬನ್ನಿ ಕಣ ಬಾರೋ. ಅಯ್ಯೋ ನಾ ಕರೆಕ್ಟ್ ಆಗಿದ್ದೀನಿ ಕಣ ಪತ್ಲು. ಏ ಬಬ್ಲು ನನಗೆ 3 ವರ ಕೊಡ್ತಾನಂತೆ. ಅರೆ ಬಬ್ಲು ನೀನ್ ಯಾಕೆ ಈ ವಿಷಯನ ಪತ್ಲು ಎದುರುಗಡೆ ಹೇಳಲೇ ಇಲ್ಲ? ನಾನ್ ನಿಜ ಹೇಳ್ತಾ ಇದ್ದೀನಿ. ಈ ಗಿಡಿ 3 ವರ ಕೊಡ್ತಾ. ಇದೇನಾದ್ರು ನಮ್ ಬಾಸ್ ಗೊತ್ತಾದ್ರೆ ಖುಷಿ ಪಡ್ತಾರೆ. ಕಾಶ್ಮೀರಿ ಆಪಲ್ಲು ನನಗನ್ನೆಲ್ಲ ಕೊಡು, ಹೊಟ್ಟೆ ತುಂಬ ತಿನ್ನೋ. ಇದೇ ಜೀವನ. ಯಾವ್ದಾದ್ರು ಒಂದು ಕುರುಗಿನ ಹಳ್ಳಕ್ಕೆ ಬೀಳಿಸ್ಕೊಂಡ್ಬಿಟ್ರೆ ಸಾಕು, ನಾವು ಜೀವನ ಪೂರ್ತಿ ಹೊಟ್ಟೆ ತುಂಬ ತಿನ್ಕೊಂಡಿರ್ಬೋದು. ಈಗ ನಾನು ಹೋಗ್ತೀನಿ, ನಾಳೆ ಬ್ರೇಕ್ಫಾಸ್ಟ್ಗೆ ಬರ್ತೀನಿ. ಒಡಿ ಹೈ-ಫೈ. ಇದೇನಿದು ಬಬ್ಲು, ನಾವು ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಇವನು ನಮ್ಮನ್ನ ಬಿಡೋದಿಲ್ಲ ಅನ್ಸುತ್ತೆ. ಸರಿಯಾಗಿದ್ರೆ ಈ ಪಂಜರದಿಂದ ಹೊರಗಡೆ ಹೋಗೋದಕ್ಕೆ 420 ಪ್ಲಾನ್ ಯೂಸ್ ಮಾಡೇ ಬಿಡೋಣ. ಓಕೆ ಓಕೆ. ಬಾಸ್ ಬಾಸ್ ಏನಾಯ್ತು ಇದಕ್ಕೆ? ನಾನು ಈಗಲೂ ಈಚೆ ತೆಗೆದು ನೋಡ್ತೀನಿ ಬಾಸ್. ಹೊರಗಡೆಗೆ ತೆಗಿಬೇಕಾಗಿಲ್ಲ. ಇದ್ರ ಅವಶ್ಯಕತೆ ನಮ್ಗಲ್ಲಿ ಯಾರಿಗೂ ಇಲ್ಲ. ಇವರಿಗೆ ಬೆಂಕಿ ಹಚ್ಬಿಡು, ಇಲ್ಲ ನಡಿಲಿ, ಹೋಗ್ಬಿಡು, ಹೊರಗಡೆ ಬಿಡು. ಸರಿ ಆಗ್ಬಿಟ್ರೆ ಒಳ್ಳೇದು ಒಳ್ಳೇದು. ಈ ಕೇಳು, ಬೇಗ ಬೇಗ 3 ವಾರ ನಮಗ್ ಕೊಟ್ಬಿಡು. ಇಲ್ಲ ಅಂತಂದ್ರೆ ನಿಮ್ ಜೀವನನ ಹಾಳು ಮಾಡ್ಬಿಡ್ತೇನೆ. ಕೊಡೋ ಶಿಕ್ಷೆ ನೀವು ನೆನ್ಪಿಟ್ಕೋಬೇಕಂತ. ಈ ರೀತಿ ನಮ್ಮನ್ನು ಗೂಬೆ ಮಾಡೋದಕ್ಕೆ ಆಟ ಆಡ್ಬೇಡಿ. 3 ವಾರ ಅದನ್ನ ಕೇಳಕ್ ಮುಂಚೆ ನಮಗ್ ಕೊಟ್ಬೇಡಿ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ? ಕವನದ ಮನೆ ಹಾಳಾಯ್ತು. ಈ ಹಕ್ಕಿಗಳ ವರದ ಬಗ್ಗೆ ಮಾತಾಡ್ತಾನೆ ಇಲ್ವಲ್ಲ, ಈಗೇನ್ ಮಾಡೋದು? ಬಾಸ್ ಬಾಸ್, ಇದಕ್ಕೆ ನಾವು ಹಸಿಮೆಣಸಿನಕಾಯಿ ತಿನ್ಸೋಣ, ಬೇಗ ಹುಷಾರಾಗುತ್ತೆ ಅನ್ಸುತ್ತೆ.
ನಡೀರಿ ಮಾರ್ಕೆಟ್ಗೆ ಹೋಗೋಣ. ನನ್ ಬಬ್ಲೂನಿಗೆ 3 ವಾರ ಕೊಡ್ತೀನಿ ಅಂತ ಹೇಳಿದ್ದ. ಎಲ್ಲಿಗೆ ಬಿಟ್ಟು ಏನೋ ಹುಡ್ಕೆ ಸಾಕಾಗೋಯ್ತು. ನೀನ್ ಮೊದಲು ಡಾಕ್ಟರ್ ಮುನ್ಸ್ವಾಮಿ ಹತ್ರ ಹೋಗ್ಬಿಟ್ಟು ನಿನ್ನ ಚೆಕಪ್ ಮಾಡಿಸ್ಕೊಳಪ್ಪ. ನಿನ್ಗೆ ಹಗಲಲ್ಲೂ ಕನಸು ಬರುತ್ತಲ್ಲೋ? ಅಲ್ಲ ಕಣೋ, ಹಗಲಲ್ಲಿ ಯಾವಾಗಾರು ಕನಸು ಬರುತ್ತೇನಾ? ಅಲ್ಲಿ ನೋಡು, ಡಾಕ್ಟರ್ ಮುನ್ಸ್ವಾಮಿನೂ ಗಸಗಸೆ ರಮ್ ಬತ್ತಾವ್ರೆ. ಇಲ್ಲಿರೋ ಎಲ್ಲ ಹಸಿರು ಮೆಣಸಿನ್ಕಾಯಿನೂ ನಮಗ್ ಕೊಟ್ಬಿಡಿ. ಇಲ್ಲಿರೋ ಎಲ್ಲಾನು ಬೇಕು. ಕೊಡ್ತೀನಿ ಎಷ್ಟು ಬೇಕಾದ್ ಕೊಡ್ತೀನಿ. ಎಲ್ಲ ನಮಗ್ ಕೊಟ್ಬಿಡು. ನೀನ್ ಯಾಕೆ ಇಷ್ಟೊಂದು ಹಸಿರು ಮೆಣಸಿನ್ಕಾಯಿ ತಗೋತಿದ್ಯಾ? ನಿನ್ನ ಹತ್ರ ನಮ್ ಬಬ್ಲು ಏನಾದ್ರು ಬಂದಿದ್ದಾನ? ನಿಜಗಳು? ಇಲ್ಲ, ನಮ್ಮ ಹತ್ರ ಯಾವ ಗಿಡಿನೂ ಇಲ್ಲ. ನಮ್ ಬಾಸ್ಗೆ ಹಸಿಮೆಣಸಿನಕಾಯಿ ತಿನ್ನೋದು ಅಂದ್ರೆ ತುಂಬಾ ಇಷ್ಟ ಅಲ್ವಾ ಬಾಸ್? ನಮ್ ಬಾಸ್ ಮನಸ್ಸು ಮಾಡಿದ್ರೆ ಇಷ್ಟು ಮೆಣಸಿನಕಾಯಿನೂ ಒಂದೇ ಸಾರಿ ತಿನ್ಬಿಡ್ತಾರೆ ಅಲ್ವಾ ಬಾಸ್? ನನಗೆ ಹಸಿರು ಮೆಣಸಿನಕಾಯಿ ಅಂದ್ರೆ ಪಂಚಪ್ರಾಣ. ಬೇಕಿದ್ರೆ ಇಡೀ ಬ್ಯಾಗ್ನ ಚಿತ್ರಾನ್ನ ಮಾಡಕ್ ಬಿಡ್ತೀನಿ. ಹಂಗಾರೆ ತಿನ್ ತೋರ್ಸ. ನೀನು ಸುಳ್ಳು ಹೇಳ್ತಿದ್ಯಾ ಅಂತ ನನಗನ್ನಿಸ್ತಾ ಇದೆ. ನಮ್ಮ ಗಿಣಿ ನಿನ್ನ ಹತ್ರನೇ ಇರೋದು. ಬಾಸ್ ಒಂದ್ಸರಿ ತಿನ್ ತೋರಿಸ್ಬಿಡಿ, ಆಗ ಇವ್ರಿಗೆ ನಂಬಿಕೆ ಬರುತ್ತೆ. ಅಯ್ಯೋ, ಇಲ್ಲಿ 2 ಅಕ್ಕಿ ಬಂದ್ಬಿಟ್ಟಿದೆಯಲ್ಲ. ಒಂದು ಬಬ್ಲು ಮತ್ತೆ ಇನ್ನೊಂದು ಯಾರ ಬದ್ಲು? ಇವನು ನನ್ ಗೆಳೆಯ ಬಂಟಿ. ಮಾತಾಡೋ ಹಕ್ಕಿಗಳು. ಸರಿ ಮೋಟು ಅಣ್ಣ, ಆಗ್ಲೇ ನಂಗೆ ಸುಳ್ಳು ಹೇಳ್ಬಿಟ್ಟೆ. ನನಗೆ 3 ವಾರ ಕೊಡಕ್ ಆಗೋದಿಲ್ಲಪ್ಪ. ನಿಜ ಹೇಳ್ಬೇಕು ಅಂದ್ರೆ ನಾವು ಜನಗಳನ್ನ ಕೋಪೆ ಮಾಡ್ಬಿಟ್ಟು ಹೊಟ್ಟೆ ತುಂಬಾ ತಿನ್ಬಿಟ್ಟು ಹಾರೋಗ್ಬಿಡ್ತೀವಿ. ನಾವು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ, ನಮ್ಮನ್ನು ಕಾಪಾಡಿ. ನೋಡ್ದಪ್ಪತ್ಲು, ನಾನು ಹೇಳಿಲ್ವಾ ನಿಂಗೆ? ಇವು ಮಾತಾಡುತ್ತವೆ. ನಾವು ಸರ್ಕಸ್ ಅಲ್ಲಿ ಹುಟ್ಟು ಬೆಳೆದವು, ಅದಕ್ಕೆ ನಮ್ಗೆ ಮಾತಾಡಕ್ಕೆ ಬರುತ್ತೆ. ನಾವು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟು ಈ ರೀತಿ ಮನುಷ್ಯರ ಮೇಲೆ ಗೂಬೆ ಕೂರಿಸಿ ನಾವು ಹೊಟ್ಟೆ ಬಣ್ಣ ನಾವು ನೋಡ್ಕೊಳ್ತಾ ಇದೀವಿ. ಅಯ್ಯಪ್ಪ, ಎಲ್ಲಿಂದ ಬಂದ್ವಾ? ನನ್ನ ಮೈ ಮೇಲೆ ಬೀಳ್ತಾ ಇದ್ದೀರೋ? ನಂಗೆ ಆಗ್ತಿಲ್ಲ, ಸೊಂಟ ಬಿದ್ದಾಯ್ತು. ಅಯ್ಯಪ್ಪ. ಅಯ್ಯಯ್ಯೋ ದೊಡ್ಡಣ್ಣ, ಹಕ್ಕಿನ ಹಿಡ್ಕೋಬೇಕಣ್ಣ. ಬಾರಣ್ಣ, ಏನಾದ್ರು ಮಾಡು ಅಣ್ಣ, ಕಾಪಾಡೋಣ ಅವನ. ತಗೊಳಪ್ಪ ಫ್ಲೈಯಿಂಗ್ ಸಸರು, ಇದ್ರಲ್ಲಿ ಹಾರೋಗ್ಬಿಟ್ಟು ನಿನ್ನ ಬಬ್ಲನ್ನ ಕಾಪಾಡಪ್ಪ ನೀನು. ಇವ್ರಿಬ್ರು ನಿಮ್ಮನ್ನ ಕಾಪಾಡೋದಕ್ಕೆ ಯಾಕೆ ಇಷ್ಟು ಕಷ್ಟಪಡ್ತಿದ್ದಾರೆ? ಆಕಾಶದಲ್ಲಿ ಹಾರಾಡೋದು ಅಷ್ಟು ಸುಲಭ ಅಲ್ಲ. ಆಕಾಶದಲ್ಲಿ ಹೆಂಗ್ ಹೊಡೆದಾಡ್ಬೇಕು ಅಂತ ನನ್ಗಿಂತ ಚೆನ್ನಾಗಿ ಇನ್ಯಾರು ಗೊತ್ತು. ಈಗ ನಿಮ್ಮಿಬ್ಬರನ್ನು ಲಂಚ್ಗೆ ತುಂಬಾ ರುಚಿಯಾಗಿ ತಿಂತೀನಿ. ಇವರಿಬ್ರು ಸೋಲನ್ನ ಒಪ್ಕೊಳ್ಳೋದೇ ಇಲ್ಲ ಅನ್ಸುತ್ತೆ. ಈಗ ನನ್ನದ್ ಎಲ್ಲಿಗೆ ಹೋಗ್ಲಿ? ಕೆಳಗೆ ನದಿ ಇದೆ, ನನಗ್ ನೀರಂದ್ರೆ ತುಂಬಾನೇ ಭಯ. ಏನ್ ಮಾಡ್ಲಿ? ಟ್ರೈ ಮಾಡ್ತಾ ಇರೋ, ಯಾರು ನೋಡೇ ಬರೋಣ.
ನಿಮಗೂ ನಾವು 3.5 ಕೊಡಕ್ಕಾಗಲ್ಲ ಅನ್ನೋ ವಿಷಯ ಗೊತ್ತಿತ್ತು. ಆದ್ರೂ ನಮ್ಮ ಪ್ರಾಣ ಕಾಪಾಡಕ್ ಬಂದ್ರಲ್ಲ, ನಿಮ್ ಪ್ರಾಣನೂ ಲೆಕ್ಕಿಸ್ತೆ. ಯಾಕಂದ್ರೆ ನೀವಿಬ್ರು ನಮ್ ಗೆಳೆಯರು. ಇನ್ಯಾವತ್ತು ಯಾರಿಗೂ ಈ ರೀತಿ ಮೋಸ ಮಾಡೋದಕ್ಕೆ ನೀವು ಟ್ರೈ ಮಾಡಬೇಡಿ. ನಿಮ್ಮಿಬ್ರಲ್ಲಿ ನಾವು ನಮ್ಮವ್ರನ್ನ ನೋಡಿದ್ವಿ, ಅದಕ್ಕೆ ದಯವಿಟ್ಟು ಇನ್ಮೇಲೆ ಹಿಂಗೆಲ್ಲ ಮಾಡಬೇಡಿ. ಹಾಗಾಗಿ ಮೋಟೋ, ನಾವು ಇನ್ಮೇಲಿಂದ ಕಷ್ಟಪಟ್ಟು ನಮ್ಮ ಆಹಾರನ ನಾವೇ ಬೇರೆ ಬೇರೆ ಅಕ್ಕಿಗಳಾಗಿ ಸಂಪಾದನೆ ಮಾಡ್ಕೋತೀವಿ. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಮುನ್ಸ್ವಾಮಿ, ನಮ್ಗೆ ಸಿಕ್ಕಾಪಟ್ಟೆ ನೆಗಡಿ ಆಗ್ಬಿಟ್ಟಿದೆ. ನಿಮ್ಮಿಬ್ಬರಿಗೂ ಏನಾಗಿದ್ಯಪ್ಪ? ಯಾವಾಗ ಬಂದ್ರು ಏನಾದ್ರು ಒಂದು ಪ್ರಾಬ್ಲಮ್ ತರ್ತಾರಲ್ಲಪ್ಪ. ಡಾಕ್ಟರ್ ಮುನ್ಸ್ವಾಮಿ, ನಮ್ಮಿಬ್ಬರಿಗೂ ಸಿಕ್ಕಾಪಟ್ಟೆ ನೆಗಡಿ ಆಗ್ಬಿಟ್ಟಿದೆ. ಈ ಸ್ಟೀಮರ್ ತಗೊಳ್ರಪ್ಪ. ಇದ್ರೊಳಗೆ ನೀರ್ ಹಾಕ್ಬಿಟ್ಟು ಈ ಔಷಧಿನ 2 ತೊಟ್ಟು ಹಾಕ್ರಪ್ಪ. ನಿಮ್ಗೆ ಎಷ್ಟು ಬಿಸಿ ಬೇಕೋ ಅಷ್ಟು ಬಿಸಿನ ಈ ನಾಪ್ ತಿರುಗಿಸಿ ಮಾಡ್ಕೊಳ್ರಪ್ಪ. ಆಮೇಲೆ ಇದ್ರೊಳಗೆ ಮುಖ ಇಟ್ಬಿಟ್ಟು ಆ ಸ್ಟೀಮ್ ಹೊಗೆ ತಗೊಳ್ರಪ್ಪ. ಆದಷ್ಟು ಬೇಗ ನಿಮ್ಮ ನೆಗಡಿ ವಾಸಿ ಆಗ್ಬಿಟ್ಟು ನೀವು ಹುಷಾರಾಗ್ತೀರಪ್ಪ. ಥ್ಯಾಂಕ್ ಯು ಡಾಕ್ಟರ್ ಮುನ್ಸ್ವಾಮಿ. ಥ್ಯಾಂಕ್ ಯು. ಮೋಟು ನನ್ನ ಗೆಳೆಯ, ಇಲ್ಲಿ ಸೀನ್ಬೇಡಪ್ಪ, ಆಚೆ ಹೋಗ್ಸಿನಪ್ಪ ನೀನು. ಯಪ್ಪ ಹೋದ್ರು. ಅಯ್ಯೋ ಏನ್ ಮಾಡ್ತಿದ್ಯಾ ನೀನು? 2 ತೊಟ್ಟು ಹಾಕ ಕೇಳಿದ್ದು ಕಣ. ಈಗ ನೋಡು, ಇದಕ್ಕೂ ಅಯ್ಯೋ, ಅಷ್ಟೊಂದು ಟೆಂಪರೇಚರ್ ಯಾಕೆ ಜಾಸ್ತಿ ಮಾಡಿದೆ? ನೋಡು, ಮಕ ಎಲ್ಲ ಸುಟ್ಟೋಯ್ತಲ್ಲೋ. ಸಮೋಸ 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 ಸಮೋಸ. ಅಯ್ಯಯ್ಯೋ ಪತ್ಲು, ನಮ್ಮಿಬ್ಬರ ಮೂಗು ಏನೋ ಹಿಂಗಾಗ್ಬಿಟ್ಟಿದೆ. ಏನಾಯ್ತ ನಮ್ಮ ಮೂಗ್ಗೆ? ಅಯ್ಯಯ್ಯೋ, ಅಯ್ಯೋ ನಮ್ಮ ಮೂಗ್ ಯಾಕೆ ಇಷ್ಟದಾಗ್ಬಿಟ್ಟಿದೆ? ಇದು ಡಾಕ್ಟರ್ ಮುನ್ಸ್ವಾಮಿ ಕೊಟ್ಟಿದ್ದ ಔಷಧಿ ಪ್ರಭಾವ. ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ. ಬಾರೋ, ಈಗಲೇ ಹೋಗೋಣ. ನಾನು ಸುಮ್ಮನೆ ಬಿಡಲ್ಲ. ಬಾಗಲ್ ತೆಗೆಲ್ಲ, ಮೂಗೆಲ್ಲ ಉದ್ದ ಮಾಡ್ಬಿಟ್ಟಿದ್ದಾನೆ. ಮುರಿದ ಬಾಗಲ್ ತೆಗ್ಯೋ. ಐಡಿಯಾ ಉಲ್ಟಾ ತಿರುಕಳ. ಏನು ಈ ಮೂಗು ಒರಿಜಿನಲ್ ಡೂಪ್ಲಿಕೇಟು? ಬಾಕ್ಸರಣ್ಣ, ಇದು ಒರಿಜಿನಲ್ ಅಣ್ಣ, ಒರಿಜಿನಲ್. ಸಾಧ್ಯನೇ ಇಲ್ಲ. ಇಷ್ಟೊಂದು ದೊಡ್ಡ ಮೂಗು ಒರಿಜಿನಲ್ ಹಂಗಾಗುತ್ತೆ. ನಾನ್ ಚೆಕ್ ಮಾಡ್ತೀನಿರು. ಇದೇನು ಮಾಡ್ತಿದ್ದೀರಾ ಬಾಕ್ಸರಣ್ಣ? ತುಂಬಾ ನೋಯ್ತಾ ಇದೆ. ನೀವು ತುಂಬಾ ಚೆನ್ನಾಗಿ ನಾಟಕ ಮಾಡ್ತೀರಾ, ಆದ್ರೆ ನನ್ನನ್ನ ಗೂಬೆ ಮಾಡೋದಕ್ಕಾಗೋದಿಲ್ಲ. ನಾನೀಗಲೇ ಇದನ್ನ ಕಿತ್ತಾಕ್ತೀನಿ. ಇದು ಒರಿಜಿನಲ್ ಅಂತ ಅನ್ನಿಸ್ತಾ ಇದೆ. ನೀವು ಜೋಕರ್ಗಳು ತರ ಕಾಣ್ತಾ ಇದ್ದೀರಾ. ಏನಾ ಅಂತಿದ್ಯಾ? ನಾನೇ ನಿಮ್ಮ ನೋಡಿ ಭಯ ಪಡ್ತೀನ? ಹೇಳ, ನಾನ್ ನಿಮ್ಮಿಬ್ಬರನ್ನ ಸುಮ್ಮನೆ ಬಿಡೋದಿಲ್ಲ. ನನ್ನ ಕೈಲಿ ಚಿತ್ತಾರಿಸ್ತೀನಿ. ತಗೋ ತಗೋ. ಅಯ್ಯಮ್ಮ, ಮೋಟು ಬದ್ಲು ಇದೇ ನಿಮ್ಮಿಬ್ಬರ ಮೂಗು ಹೀಗಾಗೋಗ್ಬಿಟ್ಟಿದೆಯಲ್ಲ.
ಚಿಂಗಮ್ ಸರ್, ಇದು ನಮ್ ಡಾಕ್ಟರ್ ಅಣ್ಣನ ಔಷಧಿಯ ಕಮಾಲು. ಈಗ ಅವ್ರು ನೋಡೋದಕ್ಕೆ ಅಂತಾನೆ ನಾವು ಹೋಗ್ತಾ ಇದ್ವಿ. ಚಿಂಗಮ್ ಸರ್ ಮೋಟು ಪತ್ಲು ನಮ್ ನಾಕಾ ಬಂದಿನ ಹೊಡೆದಾಕ್ಬಿಟ್ಟಿದಾರೆ. ಹೋಗ್ ಬರೋ ಗಾಡಿಗಳನ್ನ ಹೆಂಗ್ ತಡಿಯೋದು ಚಿಂಗಮ್ ಸರ್? ಅದಕ್ಕೆ ಉಪಾಯ ಇದೆ. 2 ಬ್ಯಾರಿಯರ್ ಮುಂದೆನೆ ಇದೆ. ಮೊದಲು ನೀನು ಅವನು ಬ್ಯಾರಿಯರ್ ಆಗಿ ಅಲ್ಲಿ ನಿಂತ್ಕೊಳ್ಳಿ. ಹೋಗಿ ನಾನು ಓಪನ್ ಅಂತಂದಾಗ ಮೂಗನ್ನ ಮೇಲಿಕ್ ಮಾಡ್ಕೊಳ್ಳಿ. ಓಕೆನಾ? ರೆಡಿ ತಾನೆ? ನಾನು ಹೇಳ್ದಾಗ ಕೇಳಿ ಅಷ್ಟೇ. ತರ್ಲೆಗಿಲ್ಲ ಏನಾದ್ರು ಮಾಡಿದ್ರೆ ನಿಮ್ಮನ್ನ ಶೂಟ್ ಮಾಡ್ಬಿಡ್ತೀನಿ. ಓಕೆ? ಇಲ್ಲ, ತರ್ಲೆ ಮಾಡಲ್ಲ. ನಾನು ಹೇಳ್ದಂಗೆ ಮಾಡ್ಬೇಕು, ಇಲ್ಲಾಂದ್ರೆ ಕಂಬಿ ಎಣ್ಸಾಗ್ ಮಾಡ್ಬಿಡ್ತೀನಿ. ಇಲ್ಲಿ ಒಂದೇ 1 ಗಂಟೆ ಇದ್ರೆ ಸಾಕು. ಓಕೆ? ಪೇಪರ್. ಓಕೆ, ಓಪನ್. ವೆರಿ ಗುಡ್. ಓಕೆ, ವೆರಿ ಗುಡ್, ವೆರಿ ಗುಡ್. ಪತ್ಲು, ನಾವೆಲ್ಲ ಬಂದು ಸಿಕ್ಕಾಕೊಂಡ್ಬಿಟ್ವಲ್ವ. ಅಯ್ಯೋ, ಬರೀ 1 ಗಂಟೆ ತಾನೇ. ಬಾಯಿ ಮುಚ್ಕೊಂಡು ನಿಂತ್ಕೊಳಪ್ಪ ನೀನು. ಅರೆ, ಏನ್ ಮಾಡ್ತಿದ್ದೀರ ತಾಯಿ ನೀವು? ಸುಮ್ನೆ ಹಾಗೆ ನಿಂತ್ಕೋ. ಪ್ರತಿದಿನ ನಾನು ಈ ಬ್ಯಾರಿಯರ್ ಅಲ್ಲಿ ಬಟ್ಟೆ ಒಣಗಿ ಹಾಕ್ತೀನಿ. ನನ್ ಬಟ್ಟೆ ಏನಾದ್ರೂ ಗಲೀಜಾದ್ರೆ ನಿನ್ನ ಟೈಮ್ ಓವರ್. ಥ್ಯಾಂಕ್ ಯು ಮೋಟು ಪತ್ಲು, ಥ್ಯಾಂಕ್ ಯು. ನಾಳೆ 12ರಿಂದ 4 ಗಂಟೆಗೆ ಇಲ್ಲಿ ಬರಬೇಕು. ನಾನು ಹೇಳ್ದಂಗೆ ಹೆಲ್ಪ್ ಮಾಡಬೇಕು. ಓಕೆ? ಓಕೆ ತಾನೇ? ಇದೇನು ಮರದ ಕಂಬ ಅಂತ ತಿಳ್ಕೊಂಬಿಟ್ರ ಅಥವಾ ಲೈಟ್ ಕಂಬ ಅನ್ಕೊಂಬಿಟ್ರ? ಇದು ನಮ್ಮ ಮೂಗು ಕಂಡ್ರು. ಡಾಕ್ಟರ್ ಮುನ್ಸ್ವಾಮಿಯಿಂದ ಹಿಂಗಾಗಿದ್ದು. ಅವನತ್ರ ಸರಿಯಾಗಿ ಎಲ್ಲ ವಸೂಲಿ ಮಾಡೋವರೆಗೂ ನಂಗೆ ನೆಮ್ಮದಿನೇ ಇರಲ್ಲ ಕಣೋ. ಡಾಕ್ಟರ್ ಮುನ್ಸ್ವಾಮಿಗೆ ಫೋನ್ ಮಾಡ್ತೇನೆ. ಡಾಕ್ಟರ್ ಅಣ್ಣ ಎಲ್ಲ ಹೊರಗಡೆ ಮೀಟಿಂಗ್ ಹೋಗಿದ್ದಾರೆ. ಸಂಜೆ ಅಷ್ಟರಲ್ಲಿ ಬಂದ್ಬಿಡ್ತಾನೆ. ಈಗ ನಡಿಯೋ, ಗಾರ್ಡನ್ ಅಲ್ಲಿ ಕೂತ್ಕೊಂಡು ಸಂಜೆ ತನಕ ಟೈಮ್ ಪಾಸ್ ಮಾಡೋಣ ಪತ್ಲ. ಅಯ್ಯೋ, ಅವ್ರು ನೋಡು ಎಷ್ಟು ದೊಡ್ಡ ದೊಡ್ಡ ಮೂಗಿದೆ ಅವ್ರಿಗೆ. ಅವ್ರ ಮುಖ ನೋಡು ಎಷ್ಟು ಭಯಂಕರವಾಗಿದ್ದಾರೆ ಅವರು. ಅಯ್ಯೋ, ಇದೇನು ಗುಸು ಅಂತ ಮಾತಾಡ್ತಾ ಇದ್ದೀರಾ? ಇದು ನಮ್ಮ ಸ್ವಂತ ಮೂಗು, ಇದು ನಮ್ಮ ಮುಖ. ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಪ್ರಾಬ್ಲಮ್? ನೀವ್ ಚಿಂತೆ ಮಾಡ್ಬೇಡಿ. ಜನ ಏನೇನೋ ಹೇಳ್ತಾರೆ, ಮಾತಾಡೋದೇ ಅವ್ರ ಕೆಲ್ಸ ಅಲ್ವಾ? ನೀವು ಸ್ವಲ್ಪ ಹೊತ್ತು ನನ್ ಮಕ್ಕಳನ್ನ ನೋಡ್ಕೊಳಕ್ಕೆ ಸಹಾಯ ಮಾಡ್ತೀರಾ? ಖಂಡಿತ. ಮನುಷ್ಯನಿಗೆ ಸಹಾಯ ಮಾಡಿದ್ರೆ ಹುಟ್ಟೋರೋದಕ್ಕೂ ಸಾರ್ಥಕ ಆಗುತ್ತಲ್ಲ. ಹೌದು ಕಣ, ನಿಜ ಹೇಳ್ತಾ ಇದೀಯಾ. ನಾನು ಈಗ್ಲೇ ಬಂದೆ. ಏನ್ ಮಾಡ್ತಾ ಇದ್ದೀರಮ್ಮ ತಾಯಿ? ನನ್ ಮಗು ಎತ್ ಬಿಡ್ತಾನೆ. ಏ ತರ್ಲೆಗುಳ, ಬಿಡ್ರೋ ನನ್ ಮಗು, ಬಿಡ್ರೋ. ಆಟಾಡ್ಲಿ ಬಿಡಿ. ಅವರು ನೀವೇನ್ ಕಳ್ಕೊಳ್ತೀರಾ? ಮೂಗ್ತಾನೆ ಅದು. ಡಾಕ್ಟರ್ ಮುನ್ಸ್ವಾಮಿ, ಓ ಮೈ ಗಾಡ್, ಇಷ್ಟು ದೊಡ್ಡ ಮೂಗಾಗೋಗ್ಬಿಡ್ತಾ ಇವ್ರಿಬ್ಬರಿಗೂ. ಅಯ್ಯೋ, ಇವರಿಬ್ಬರು ಸಮಾಜ ಸೇವೆ ಮಾಡ್ತಾ ಇದಾರಲ್ಲಪ್ಪ. ತುಂಬಾ ಒಳ್ಳೇದು ಇವ್ರಿಗೇನೆ. ಗಸ್ಗಸಿರಮ್ಮ. ಡಾಕ್ಟರ್ ಮುನ್ಸ್ವಾಮಿ ಯಾವಾಗ ಬರ್ತಾರೆ? ಅವ್ರು ಇವತ್ತು ರಾತ್ರಿ ಬರ್ಬೇಕಾಗಿತ್ತು, ನಾಳೆ ಸಂಜೆ ಬರ್ತಾರಂತೆ. ನನ್ನ 20 ವರ್ಷದ ಅನುಭವ ಹೇಳ್ತಾ ಇದೆ, ನಾಳೆ ನಾವು ಸಖತ್ತಾಗಿ ಸಂಪಾದನೆ ಮಾಡೋದಂತೂ ಗ್ಯಾರಂಟಿ ಅಂತ. ಅದೇ ನೋಸ್ ಫೈಟ್ ಮಾಡಿಸಿ, ನಿಮ್ಮಿಬ್ಬರು ಮೂಗಿಂದ ಕತ್ತಿ ವರ್ಷೆ ತರ ಮೂಗು ವರ್ಷೆ ಮಾಡ್ಸೋಣ. ಆಗ ನಾನು ಟಿಕೆಟ್ ಕೊಟ್ಟು ಕಲೆಕ್ಟ್ ಮಾಡ್ತಾ ಇರ್ತೀನಿ. ಹೌದು ಕಣ, ಈ ಮೂಗಿಂದ ನಮ್ಗೇನಾದ್ರು ಉಪಯೋಗ ಆಗ್ಬೋದು. ಇಲ್ಲಾರೆ ನೋಡಿದವರೆಲ್ಲ ಆಡ್ಕೊಂಡು ನಗ್ತಾ ಇರ್ತಾರೆ. ನಾನು ನಿಮ್ಮಿಬ್ಬರು ಫೋಟೋನ ಇಡೀ ನಗರದಲ್ಲಿ ಅಂಟಿಸ್ಬಿಡ್ತೀನಿ. ನಾಳೆ ಸಂಜೆ ಮೈದಾನಕ್ಕೆ ಬಂದ್ಬಿಡ್ರಿ. ಓಕೆ? ಸ್ಮೈಲ್. ಇದೇನಾಯ್ತು? ಓ ಮೈ ಗಾಡ್, ಇದೇಗಾಯ್ತು? ಟಿಕೆಟ್ ಸೋಲ್ಡ್ ಔಟ್ ಆಗೋಯ್ತು. ಇವತ್ತು ಫೈಟ್ ನಡೀಲಿಲ್ಲ ಅಂದ್ರೆ ಜನ ನಮ್ಮನ್ನ ಚೆಚ್ಚಾಕ್ಬಿಡ್ತಾರೆ ಅಷ್ಟೇನೆ.
ಓ ಗೆಳೆಯ, ನಿಮ್ ಮೂಗು ಹ್ಯಾಕಪ್ಪ ಸರಿ ಹೋಯ್ತು? ಪೋಸ್ಟರ್ ನೋಡಿದ್ರೆ ಇಷ್ಟಿಷ್ಟು ಉದ್ದ ಇದೆಯಲ್ಲಪ್ಪ ನಿಮ್ ಮೂಗು. ನಾವೀ ಔಷಧಿನ ಮೂಸ್ ನೋಡಿದ ಮೂಗು ಸರಿ ಆಯ್ತು. ನೀವು ಒಂದ್ಸರಿ ಮೂಸ್ ನೋಡಿ. ಓ ಮೈ ಗಾಡ್, ಯಾವ್ದು ಔಷಧಿದು? ನಮ್ಮ ಮೂಗ್ ಯಾಕಪ್ಪ ಇಷ್ಟು ಉದ್ದ ಆಗೋಯ್ತು? ಅಯ್ಯೋ ಇದು ಡಾಕ್ಟರ್ ಮುನ್ಸ್ವಾಮಿ ಕೊಟ್ಟಿದ್ದ ಔಷಧಿನೇ. ನಮ್ಮ ಮೂಗು ತಂತಾನೆ ಸರಿ ಹೋಗ್ಬಿಡ್ತು. ಇದು ಪತ್ಲು ಐಡಿಯಾ. ಯಾಕಂದ್ರೆ ನೋಸ್ ಫೈಟ್ ಆಗಿಲ್ಲ ಅಂತಂದ್ರೆ ಕಾಸು ಸಿಗಲ್ವಲ್ಲ, ಅದಕ್ಕೆ. ಈಗ ನೀವಿಬ್ರು ಹೋಗಲಿ, ನೋಸ್ ಫೈಟ್ ಮಾಡ್ಬನ್ನಿ, ಹೋಗಿ. ನಾನು ಎಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ? ಅಯ್ಯಪ್ಪ, ಕಾಪಾಡಿ, ಕಾಪಾಡಿ. ಅಯ್ಯೋ ಮೋಟು ಪತ್ಲು, ನಿಮ್ಮನ್ ಸುಮ್ನೆ ಬಿಡೋದಿಲ್ಲಪ್ಪ. ನಮ್ಮನ್ನ ಆಮೇಲೆ ಹಿಡ್ಕೊಳಪ್ಪ, ಮೊದ್ಲು ನೋಸ್ ಫೈಟ್ ಮಾಡು. ನಾಳೆ ಸಾಯಂಕಾಲದಷ್ಟೊತ್ತಿಗೆ ನಿಮ್ ಮೂಗ್ ಸರಿ ಆಗುತ್ತೆ. ಅಷ್ಟ್ರಲ್ಲಿ ನಾನು 4 ಶೋ ಬುಕ್ ಮಾಡ್ಬಿಟ್ಟಿದ್ದೀನಿ. ಫೈಟ್ ಮಾಡ್ರಪ್ಪ.